ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕುದರಿ ಸಾಲೋಡ್ಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಸ್ವಂತ ಮನೆಗಳನ್ನು ಧ್ವಂಸ ಮಾಡಿ ಹಲವಾರು ಕುಟುಂಬಗಳನ್ನು ಬೀದಿಗೆ ತಳ್ಳಿದ ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕೆಲವು ಸದಸ್ಯರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ಪರಿಹಾರಕ್ಕಾಗಿ ಹಾಗೂ ಮನೆಗಳನ್ನು ನಿರ್ಮಿಸಿಕೊಡಲು ಆಗ್ರಹಿಸಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಬಸವನ ಬಾಗೇವಾಡಿ ತಹಸೀಲ್ದಾರರ ಕಚೇರಿ ಮುಂದೆ ಮನೆಗಳನ್ನು ಕಳೆದುಕೊಂಡ ಕುಟುಂಬಸ್ಥರು ಧರಣಿ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿ, ಬೀದಿ ಪಾಲಾದ ಕುಟುಂಬಗಳಿಗೆ ಕ್ಷಮೆ ಕೇಳಿ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಬೇಕು. ಶಾಸಕರು, ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಮಾಡದಿದ್ದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಧರಣಿ ಸತ್ಯಾಗ್ರಹದಲ್ಲಿ ಅಶೋಕ್ ಪಟೇಲ್, ನಜೀರ್ ಪಟೇಲ್, ಅಶೋಕ್ ದೇಸಾಯಿ, ಗುರುರಾಜ್ ಗುಣಿಮನಿ, ಅರವಿಂದ್ ಸಜ್ಜನ್, ಯಮನೂರಿ ಚಲವಾದಿ, ಖಾದರ್ ಬಾಷಾ ಯರ್ಜರಿ, ಬಸವರಾಜ್ ದೊಡ್ಡಮನಿ, ಲಕ್ಷ್ಮಣ್ ಗನತಿ, ಅಲ್ತಾಫ್ ಪತ್ತಾರ್, ಪವಾಡೆವ ಇಂಗಳಗಿ, ಮುನೀರ್ ಬೇಗಂ ಅತ್ತಾರ್, ದಾವಲ್ ಬಿ ಯಲ್ಗಾರ್, ಬಿಬಿ ಹಜರಾ ನಾಯ್ಕೋಡಿ, ಮಹಾದೇವಪ್ಪ ಉಪ್ಪಾರ್, ಯಾಕೂಬ್ ಯಲಿಗಾರ್, ದಾವಲ್ ಸಭಾ ಅತ್ತಾರ್ ಸೇರಿದಂತೆ ಮುಂತಾದವರು ಇದ್ದರು. ವರದಿ ಸಮಯ ಟಿವಿ ಕೆ ನ್ಯೂಸ್, ಬಸವನ ಬಾಗೇವಾಡಿ. ದಾಖಲಾತಿಗಳನ್ನ ಪರಿಶೀಲನೆ ಮಾಡದೆ ಸುಮಾರು 142 ಮನೆಗಳನ್ನ ಧ್ವಂಸ ಮಾಡಿ ಇವತ್ತು ಇಡೀ ಕುಟುಂಬಗಳನ್ನ ಬೀದಿ ತೊಳುವಂತ ಕೆಲಸ ಮಾಡಿದ್ದಾರೆ. ಅವ್ರು ಸಂಪೂರ್ಣ ಇವತ್ತು ಬಯಲಿ ಬಿದ್ದಾರೆ. ಇಡೀ ಕುಟುಂಬನೇ ಇವತ್ತು ಸಣ್ಣ ಎಳಿ ಮಕ್ಕಳದಾವ್, ಹಸು ಕೂಸುಗಳದಾವು. ಅಂತ ಕೂಸುಗಳನ್ನು ತಗೊಂಡು ಇವತ್ತು ರಸ್ತೆ ಮೇಲೆ ಅವರು ಬದುಕನ್ನು ನಡೆಸುವಂಥದ್ದು ಇವತ್ತು ಪರಿಸ್ಥಿತಿ ಬಂದಿದೆ. ಈ ಕಳೆದವರು ಇವತ್ತು 20 ದಿವಸ ಆಯಿತು ಅವ್ರ ಹತ್ರ ನಿರಂತರ ಧರಣಿ ಸತ್ಯಾಗ್ರಹವನ್ನು ಕುಳಿತುಕೊಂಡ್ರು ಕೂಡ ಶಾಸಕರು ಬಂದು ಕಾಟಾಚಾರಕ್ಕೆ ನೆಪ ಮಾತ್ರಕ್ಕೆ ಬಂದು ಇಲ್ಲ ನಿಮಗೆ ಪಂಚಾಯತಿ ವ್ಯಾಪ್ತಿಯೊಳಗೆ ಮನೆ ಹಾಕಿ ಕೊಡ್ತೇವೆ, ನೀವು ಧರಣಿಯನ್ನು ಹಿಂತಕ್ಕೊಡ್ತೀವಿ ಹೇಳಿ ಅವ್ರಿಗೆ ಮನವೊಲಿಸಾಕ್ ಬಂದಿದ್ರು. ಇವತ್ತು ಪಂಚಾಯತಿ ವ್ಯಾಪ್ತಿಯೊಳಗೆ ಮನೆ ಹಾಕೋದ್ರಿಂದ ಎಷ್ಟು ಆಗ್ತದೆ? ಮನೆ ಪಂಚಾಯತಿದು 1,30,30,000 ರೂಪಾಯಿ ಒಂದು ಮನೆಗೆ. ಇವತ್ತು ಪಂಚಾಯತಿ ಮೆಂಬರ್ಗಳೇ 30,000 ರೂಪಾಯಿ ತಿಂತಾರೆ ಅದ್ರಾಗ. ಇದು ಎಲ್ಲ ಕಡೆ ಜಗ ಜಾಹೀರಾತು ಮಾತದ ಇದು. ಆದರೆ 1 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ರೆ ಏನು ಬರ್ತದೆ? ಒಂದು ಆಳಿನ ಪಗಾರ ಆಗಂಗಿಲ್ಲ. ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ಶಾಸಕಗೆ. ಒಂದೊಂದು ಮನೆ 5 ಲಕ್ಷ 10 ಲಕ್ಷ ಹೆಚ್ಚಂದ್ರೆ 30-35 ಲಕ್ಷ ರೂಪಾಯಿ ಕಿಮ್ಮತ್ತಿನ ಮನೆ ಕೆಡವೇರಿ ಅವರು. ಇದು ಸ್ವಲ್ಪರೇ ಮನುಷ್ಯತ್ವದ ಏನದ ಸ್ವಲ್ಪ ಇವತ್ತು ಅಭಿವೃದ್ಧಿ ಮಾಡ್ಬೇಕಂದ್ರೆ ಪದ್ಧತಿ ಅದಕ್ಕೆ ಎಲ್ಲಾರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಇಲ್ಲ ಗ್ರಾಮದ ಅಭಿವೃದ್ಧಿ ಮಾಡ್ತೇವೆ, ರಸ್ತೆ ಅಗಲೀಕರಣ ಮಾಡ್ತೇವೆ, ನೋಡಕ್ ಚಂದ ಅನಿಸ್ತದ ಊರ, ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ರಿ. ನಿಮ್ಮ ಮನೆ ಎಷ್ಟು ಬೆಲೆ ಬಾಳ್ತಕ್ಕಂಥದ್ದು, ಅದಕ್ಕೆ ನಿಮ್ಗೆ ಬೇರೆ ಒಂದು ಸಮೀಪದಲ್ಲಿನೇ ಒಂದು ಬಯಲು ಜಾಗ ಒಂದು ಪ್ಲಾಟನ್ನು ನಿಮಗೆ ಕೊಡಿಸಿ ಅಲ್ಲಿ ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಕೊಡ್ತೇವೆ, ನೀವು ಸಹಕಾರ ಕೊಡ್ರ ತಿಳ್ಕೊಂಡು ಅವರಿಗೊಂದು ವಿಶ್ವಾಸ ತಗೊಂಡು ಮಾಡಬೇಕೇ ವಿನ ಇವತ್ತು ಅಧಿಕಾರವನ್ನು ತಿಳ್ಕೊಂಡು ಮನಸ್ಸಿಗೆ ಬಂದಂಗೆ ಮಾಡಿ ಇವತ್ತು ತೊಗಲಕ್ಕನ ಆಡಳಿತ ಮಾಡಲಿಕ್ಕೆ ಇವತ್ತು ಶಾಸಕರು ಹೊಟ್ಟಿದ್ದಾರೆ. ಇವತ್ತು ಎಷ್ಟು ಹೇಳಿದ್ರು ಕೂಡ ಅವರು ತಮ್ಮ ಮಂಡುತನವನ್ನು ಬಿಡ್ತಾ ಇಲ್ಲ. ಆ ಅನಿವಾರ್ಯ ಪರಿಸ್ಥಿತಿ ಒಳಗೆ ಬಂದು ಕುದುರೆ ಸಾಲೋಡಿಗೆ ಏನು ನಿರಾಶ್ರಿತರಾಗಿದೆ ಮನೆ ಕಳ್ಕೊಂಡು ಇವತ್ತಿಗೆ 20 ದಿವಸ ಆಯಿತು ಧರಣಿ ಕೂತ್ಕೊಂಡು. ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳು ಬಂದಿಲ್ಲ, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿಲ್ಲ. ಇವರು ಕೂಡ ಇವತ್ತು ನಿರ್ಲಕ್ಷ್ಯ ಧೋರಣೆ ಅನುಸರಿಸ್ತಾ ಇದ್ದಾರೆ. ಹಲವಾರು ಬಾರಿ ಜಿಲ್ಲಾಡಳಿತಕ್ಕೂ ಗಮನಕ್ಕೆ ತಂದಿದ್ದೆವು. ಇಲ್ಲ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ಯಾರ. ಇಲ್ಲೂ ಕೂಡ ಅವ್ರನ್ನ ಒಂದು ಸಸ್ಪೆಂಡ್ ಮಾಡುವಂಥ ಕೆಲಸಕ್ಕೂ ಕೂಡ ಅವರು ಕ್ರಮ ಕೈಗೊಂಡಿಲ್ಲ. ಇರ್ತಕ್ಕಂಥ ಮನೆಗಳು ಸ್ವಂತದ್ದವು 60, 70, 100 ವರ್ಷದ ಮೇಲ್ಪಟ್ಟ ಅವ್ರ ಮನೆಯದು ಸ್ವಂತ ಮನೆ. ಇವತ್ತು ಗ್ರಾಮ ಪಂಚಾಯತಿ ನಮೂನೆ 9ರಲ್ಲಿ ದಾಖಲಾಗಿರ್ತಕ್ಕಂಥದ್ದು ಮತ್ತು ಈ ಸ್ವತ್ತಾಗಿರ್ತಕ್ಕಂಥದ್ದು ಅದಾವು. ಇಷ್ಟೆಲ್ಲ ಸ್ವಂತ ಇದ್ರೂ ಕೂಡ ಇವರು ಬೇಕಾಬಿಟ್ಟಿಯಾಗಿ ತಮ್ಮ ಮನಸ್ಸಿಗೆ ಬಂದಂಗ ಅಧಿಕಾರದ ದರ್ಪದಿಂದ ಪೊಲೀಸ್ ಇಲಾಖೆ ಬಳಸಿಕೊಂಡು ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಅದೇ ಇವತ್ತು ಪೊಲೀಸ್ ಇಲಾಖೆಯವರು ಬೇರೆ ವಿಷಯಕ್ಕೆ ಏನಾದರೂ ಒಂದು ಅರ್ಜಿ ಕೊಟ್ರೆ ಇದು ಸಿವಿಲ್ ಮ್ಯಾಟ್ರ್ ಅದ, ನಾವೀಗ ಭಾಗವಹಿಸಕ್ಕೆ ಬರೋಂಗಿಲ್ಲ, ನೀವು ನ್ಯಾಯಾಲಯದಿಂದ ಆದೇಶ ತೊಗೊಂಬರ್ರಿ, ನಮ್ಮ ಪಾರ್ಟಿ ಮಾಡಿ ಅವಾಗ ನಾವು ಬಂದೋಬಸ್ತಿ ಕೊಡಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕುದುರೆ ಸಾಲೋಡಿಯೊಳಗೆ ಯಾವ ಒಂದು ಆಧಾರ ಮೇಲಿಂದ ಇವರು ಬಂದೋಬಸ್ತಿ ಕೊಟ್ಟರು? ನ್ಯಾಯಾಲಯದ ಏನಾದ್ರು ಆದೇಶ ಆಗಿತ್ತು ಇವ್ರಿಗೆ ಹೆಂಗು? ಇದೆಲ್ಲ ದಬ್ಬಾಳಿಕೆ, ಶಾಸಕರ ಒಂದು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರಿ ಇವತ್ತು. ಆ ಕಾರಣಕ್ಕೆ ಇವತ್ತು ನಮ್ಮ ಮನೆ ಕಟ್ಟಿಕೊಡ್ರಿ, ಯಾವ ಜಾಗದಾಗಿತ್ತು ಅದೇ ಜಾಗದೇ ಕೊಟ್ಟಕ್ಕಂಥದ್ದು ಇವತ್ತು ಅವರು ಒಂದು ಒಕ್ಕೋರ್ಲಿಂದ ಇವತ್ತು ಅಡ್ಡಿ ಹಿಡ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಅವ್ರು ಬದುಕನ್ನೇ ಬೀದಿ ತಳ್ಳ್ಯಾರ ಶಾಸಕರು. ಇವತ್ತು ಅವ್ರು ಆಲೋಚನೆ ಮಾಡಬೇಕಾಗಿತ್ತು. ಕಳೆದ 3 ಚುನಾವಣೆಯಲ್ಲಿ ಇವತ್ತು ಅವ್ರು ಸೋತಿದ್ರು. ಇನ್ನೆಲ್ಲ ಹಾಳಾಗ್ಯಾರ. ಇನ್ನು ಅವ್ರ ಕುಟುಂಬ ಬೀದಿ ಪಾಲಕ್ಕವು, ಇನ್ನು ತೊಂದರೆ ಆಗ್ತದೆ ತಿಳ್ಕೊಂಡು ಹೇಳಿ ನಂಬಿ ಮತ ಹಾಕಿ ಇವತ್ತು MLA ಮಾಡಿದ್ರೆ ಇವತ್ತು ಏನಂತಲ್ಲ ಬೆನ್ನಿಗೆ ಚಾಕೋಕಂತ ಕೆಲಸ ಮಾಡ್ಯಾರ. ಚುನಾವಣೆ ಸಂದರ್ಭದಾಗ ಬಂದು ಕಾಲು ಹಿಡ್ಕೊಂಡ್ರು, ಕಾಲು ಮುಗಿದ್ರು. ಅವ್ರು ಏನು ತಿಳ್ಕೊಂಡು ಮುಗಿದಾರಪ್ಪ ಅಂದ್ರೆ ಈ ಕಾಲು ಮುಗಿತೇವೆ, ಚುನಾವಣೆ ಸಂದರ್ಭದ ಅನಿವಾರ್ಯ ಅದ, ಈಗ ಓಟ್ ಹಾಕಿ ಆರಿಸಿ ಕಳಿಸಿದ ನಂತರ ನಿಮ್ಮನ್ನು ಕಾಲು ಮುರಿತೇವೆ ತಿಳ್ಕೊಂಡು ನಮಸ್ಕಾರ ಮಾಡ್ಯಾರ. ಅವಾಗ ಈ ಕಾಲು ಮುರಿದವ್ರವ್ರು. ಇದನ್ನ ಅರ್ಥ ಮಾಡ್ಕೋಬೇಕು. ಚುನಾವಣೆ ಬಂದಾಗ ಏನೆಲ್ಲ ಮಾಡ್ತೀರಿ ನಾಟಕ, ಅಧಿಕಾರ ಕೊಟ್ಟ ನಂತರ ಈ ರೀತಿ ಕುಟುಂಬಗಳನ್ನ ಬೀದಿ ತಳಿಸಿದ ಬದುಕನ್ನು ಇವತ್ತು ಹಾಳು ಮಾಡಿರಿ. ಇದು ಜವಾಬ್ದಾರಿ ಕ್ಷೇತ್ರ ಶಾಸಕರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು. ಯಾವ ಆಧಾರ ಮೇಲಿಂದ ನೀವು ಅಧಿಕಾರಿಗಳಿಂದ ಡೆಮಾಲಿಷಿಂಗ್ ಇದು ಮಾಡಿದಿರಿ? ನಿಮಗೆ ಕೋರ್ಟ್ ಆರ್ಡರ್ ಇತ್ತು ಹೆಂಗೆ?
ಮನಸ್ಸಿಗೆ ಬಂದ ಎಮ್ ಎಲ್ ಎ ಇರುತ್ತದೆ ಏನು ಸರ್ವಾಧಿಕಾರ ಎಮ್ ಎಲ್ ಎ ಪ್ರಜಾಪ್ರಭುತ್ವ ಒಂದು ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಇವರೆಲ್ಲ ಕಾನೂನು ಉಲ್ಲಂಘನೆ ಮಾಡ್ಯಾರ ಅದಕ್ಕೆ ಇವತ್ತು ಧರಣಿ ಕುತ್ಕೊಂಡಿದ್ದಾರೆ ಇದಕ್ಕೆ ಇವರ ಧರಣಿಗೆ ಎಲ್ಲ ಸಂಘಟನೆಗಳು ಇಡೀ ಗ್ರಾಮಸ್ಥರಿಗೆ ಬೆಂಬಲ ಕೊಟ್ಟಿದ್ದಾರೆ ಇನ್ನು 2-3 ದಿನ ಅವ್ರಿಗೆ ಅವಕಾಶ ಕೊಡ್ತೇವೆ 3 ದಿನದಾಗ ಅವ್ರು ಇಲ್ಲಿ ಬಂದು ನಿಮ್ಮ ಮನೆಗಳನ್ನು ನಾವು ಧ್ವಂಸ ಮಾಡಿದ್ದೇವೆ ನಮಗೆ ತಪ್ಪಾಗಿದೆ ನಾವು ದುಡುಕಿದ್ದೇವೆ ಅದಕ್ಕೆ ನಿಮ್ಗೆ ಅದೇ ಜಾಗದಾಗ ಕೊಟ್ಟು ಕೊಡ್ತೇವೆ ಅಂತ ಹೇಳಬೇಕು ಒಂದು ಇಲ್ಲ ಪಕ್ಕದ ಅಲ್ಲೇ ಒಂದು ಗ್ರಾಮದ ಹತ್ತಿರ ಇರಬೇಕು ನೀವು ಸುಮ್ಮನೆ 5-6 ಕಿಲೋಮೀಟರ್ ಒಯ್ದು ಅಡವ್ಯಾಗ ಕೊಡ್ತೇವೆ ಅದಕ್ಕೆ ಒಪ್ಪದಲ್ಲಿ ಅವ್ರು ಯಾರು ಹತ್ತಿರದಲ್ಲೇ ಒಂದು ಪ್ಲಾಟ್ ಖರೀದಿ ಮಾಡಿ ಯಾವ ರೀತಿ ಮೊದಲು ಮನೆ ಸುಸಜ್ಜಿತವಾಗಿತ್ತು ಆ ರೀತಿ ಕಟ್ಟಿಕೊಡುವಂತ ಕೆಲಸ ಮಾಡಬೇಕು ಶಾಸಕರು ತಮ್ಮ ಮಣ್ಣತನವನ್ನೇ ಮುಂದುವರಿಸಿ ಇಲ್ಲ ನಾನು ನಿಂದು ಪೊಲೀಸರದಾರ ನಾ MLA ಇದ್ದೀನಿ ನನಗೆ ಅಧಿಕಾರ ನಿಮ್ಮ ಮನೆಯನ್ನ ನಾವು ಕೆಡಬೇಕಾಗ್ತದೆ ನಾಳೆ ಅದನ್ನ ಅರ್ಥ ಮಾಡ್ಕೋರಿ ಯಾಕಂದ್ರೆ ಸಾವು ಬರೋದು ಒಂದೇ ಸಲ ಅದ ನೀವೇನೋ ಹುಡುಗಾಟ ಹಚ್ಚಿರ್ಬೇಕು ನೀವು ನಿಮ್ಮಿಂದ ಹಂಗದಾರ ಹಿಂಗದಾರ ತಿಳ್ಕೊಂಡು ಇವೆಲ್ಲ ದಬ್ಬಾಳಿಕೆ ನಡೆದಿಲ್ಲ ಇದೇನು ತೊಗಲಿಕ್ಕೆ ಆಳಿತಲ್ಲ ಬ್ರಿಟಿಷ್ ಆಡಳಿತ ಅಲ್ಲ ಇದು ದೇಶ ಸ್ವತಂತ್ರ ಭಾರತ ಇದು ಏನ್ ನಿರಾಶ್ರಿತ ಆಗಿದ್ದಾರೆ ಕುಟುಂಬ ಬೀದಿ ಪಾರಂತ ಕುಟುಂಬಗಳಿಗೆ ನೀವು ಕ್ಷಮೆ ಕೇಳಬೇಕು ಮೊದಲೇ ಬಾರಿಗೆ ಇಲ್ಲ ನನ್ನ ತಪ್ಪಾಗಿದೆ ದುಡುಕಿದ್ದೇನೆ ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಪದ್ಧತಿ ಇತ್ತು ನಾ ಏನೋ ಸ್ವಲ್ಪ ಎಡವಿದಿನ ತಿಳ್ಕೊಂಡೇಳಿ ಕ್ಷಮಾಪಣೆ ಮಾಡ್ಕೊಂಡು ಕೇಳಿ ಅವ್ರು ಏನು ಮನೆ ಮೊದಲಿನ ಸ್ಥಿತಿ ಯಾವ ಸ್ಥಿತಿಯಲ್ಲಿತ್ತು ಅದು ಬೆಳಿಬಾರ್ತಕ್ಕಂಥ ಮನೆಯನ್ನು ಅವ್ರಿಗೆ ದುಡ್ಡು ಕೊಟ್ಟು ಕಟ್ಸುವಂಥ ಕೆಲಸ ಇದನ್ನು ಶಾಸಕರ ಜವಾಬ್ದಾರಿ ತೊಗೊಂಡು ಮಾಡಬೇಕು ಅದರಲ್ಲಿ ಲೋಕೋಪಯೋಗಿ ಇಲಾಖೆಯವರು ಕೂಡ ಇದಕ್ಕೆ ಜವಾಬ್ದಾರಿ ಹೊರಬೇಕು ಇಲ್ಲೇ ಇದ್ರೆ ಮುಂದಿನ ಒಂದು ಹೋರಾಟ ನಿಮ್ಮ ಮನೆ ಮುಂದೆ ಬರ್ತದೆ ಮುಂದೆ ಆಗ್ತಕ್ಕಂಥ ಆಗುಗಳಿಗೆ ಕ್ಷೇತ್ರದ ಶಾಸಕರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇದನ್ನು ಜವಾಬ್ದಾರಿ ಹೊರಬೇಕಾಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.